ನಿಜವಾಗ್ಲೂ ಇದನ್ನ ನೋಡಿದ್ರೆ ಇದನ್ನ ಏನೋ ನಾಶ ಮಾಡಿದ್ರೆ ಅವ್ರು ಯಾವ ದೇವ್ರ ಕೈ ಮುಗಿದ್ರು ಕೂಡ ಅವ್ರಿಗೆ ಒಳ್ಳೇದಾಗಲ್ಲ. ಇಷ್ಟನ್ನೆಲ್ಲ ನಾಶ ಮಾಡಿ ಗೌಡ್ರೆ ಹಾ ನನ್ಗೊಂದ್ ಮಾತೇಳಿ, ನಿಮ್ಮ ಮನಸ್ಸಿನ ಮಾತೇಳಿ ಗೌಡ್ರೆ. ಮನಸ್ಸಿನ ಮಾತಿನ ನಾನು ರೈತನೇ ಸರ್. ನಾನು ಕೇಳ್ತೀನಿ ಹೇಳಿ ನಿಮ್ಗೆ, ನಾನೊಂದ್ ಪ್ರಶ್ನೆ ಕೇಳ್ತೀನಿ ಹೇಳಿ ನಿಮ್ಗೆ. ಕೇಳಿ ಕೇಳಿ ಸರ್. ಇದನ್ನೆಲ್ಲ ನೀವು 1 ಗಂಟೆಯಿಂದ ನೋಡ್ತಿದಿರಲ್ಲ ಗೌಡ್ರೆ ನೀವು? ಪೂರ್ತಿ ನೋಡ್ತಾ ಇದ್ದೀನಿ ನಾನು. ಯೂಟ್ಯೂಬ್ ಅಲ್ಲಿ ಇಷ್ಟೊತ್ತವರೆಗೂ ನೋಡ್ತಾ ಇದ್ದೆ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ? ಹಾ, ಲೈವ್ ನೋಡ್ತಾ ಇದ್ದೆ, ಅದಕ್ಕೆ ಕಾಲ್ ಮಾಡಿದ್ದು. ನೀವ್ ಅನ್ಕೊಂಡಿದ್ರ ಗೌಡ್ರೆ ನಿಮ್ಗೆ ಇಂಥದ್ದು ಎಲ್ಲ ಇದು ಬಿಡದಿಲ್ಲ ಐತೆ ಅಂತ ನಿಮ್ಗೆ ಅನ್ಕೊಂಡಿದ್ರ ಗೌಡ್ರೆ ನೀವು? ಸರ್ ನಾನು ರೈತನೇ, ನಮ್ದು ಅಡಿಕೆ ಐತೆ, ರೇಷ್ಮೆ ಬೆಳಿತಾ ಇದ್ದೀನಿ, ಈಗಲೂ ರೇಷ್ಮೆ ಐತೆ ನಂದು. ನಾನು ರೈತ ಆಗಿರೋದ್ರಿಂದ ರೈತನ ಕಷ್ಟ ಬೆಂಗಳೂರಲ್ಲಿ ಇರ್ಲಿ ಹೈದರಾಬಾದ್ ಅಲ್ಲಿ ಇರ್ಲಿ ರೈತನ ಕಷ್ಟ ಏನು ಅಂತ ನನಗೆ ಗೊತ್ತು. ನನ್ನ ಮಾವಿನ ಗಿಡನೂ ಐತೆ, ರೇಷ್ಮೆನೂ ಐತೆ. ಇದನ್ನೆಲ್ಲ ಇವರು ಅಷ್ಟೊಂದು ಪ್ರೆಸರ್ ಮಾಡಿ ನಾವು ಅಲ್ಲಿ ಅಕ್ವೈರ್ ಮಾಡ್ಲೇಬೇಕು ಅಂತ ಅವ್ರು ನಿಂತವ್ರಲ್ಲ, ಅದರಿಂದ ಆದಾಯ ಏನು ಇವ್ರಿಗೆ ಎಷ್ಟು ಆದಾಯ ಇರ್ಬೋದು? ಅದೇನಯ್ಯ. ಅಲ್ಲಿ ಹೋಗಿ ರೈತರು ಸಾಯ್ತವ್ರೆ 450-500 ದಿನದಿಂದ. ಅಲ್ಲಿ ಹೋಗಿ 1 ಲೋಟ ನೀರು ಕೊಟ್ಟವ್ರು ರಾಜಕಾರಣಿಗಳಿಲ್ಲ ಅಲ್ಲಿ. ಇವ್ರಿಗೆ ಅಲ್ಲಿ ಓಟ್ ಮಾತ್ರ ಬೇಕು. ಅದನ್ನ ನೋಡಿ ನಿಜವಾಗ್ಲೂ ಯಾವ ನ್ಯೂಸ್ ಚಾನಲ್ ಅಲ್ಲೂ ನಾನು ದಿನ ನೋಡ್ತೀನಿ. ನ್ಯೂಸ್ ಚಾನಲ್ ನಿಮ್ ತರ ಯಾರು ತೋರಿಸಿಲ್ಲ. ಬರೀ ಓವರ್ ಟ್ಯಾಂಕ್ ಮಾತ್ರ ಹೋಗಿ ತೋರ್ಸೋರು, ಹಸಿರಾಗದೆ ಅಂತ ತೋರ್ಸೋರು. ನೀವು ಅಂಕಿಅಂಶನೇ ಕೊಟ್ಬಿಟ್ಟಿದ್ದೀರಿ ಇವತ್ತು. ಅಲ್ಲಿ ರೇಷ್ಮೆ ಎಷ್ಟು ಬೆಳೀತಾರೆ, ಅಡಿಕೆ ಎಷ್ಟು ಎಕರೆ ಐತೆ, ತೆಂಗು, ಬಾಳೆ, ಪಪ್ಪಾಯ, ನೀವೆಲ್ಲ ನಾನು ಲೈವ್ ನೋಡ್ತಾ ಇದ್ದೆ. ಈಗ ನಮ್ಗೆ ಖುಷಿ ಆಗ್ಬಿಡ್ತು ಅದ್ ನೋಡಿ. ಪಕ್ಕಾ ಕ್ಲಿಯರಿಟಿ ಕೊಟ್ಟಿದ್ದೀರಿ ಜನಕ್ಕೆ, ಒಂದ್ ಮೆಸೇಜ್ ಕೊಟ್ಟಿದ್ದೀರಿ. ಈಗ ಬೆಂಗಳೂರಿನ ಜನಕ್ಕೆ, ಇಡೀ ಕರ್ನಾಟಕದ ಜನಕ್ಕೆ, ರೈತರಿಗೂ ಅರ್ಥ ಆಯ್ತದೆ ಯಾಕೆ ಅಲ್ಲಿ ರೈತರು ಕುತ್ಕೊಂಡು ಹೋರಾಟ ಮಾಡ್ತಾವ್ರೆ ಅಂತ. ಹೌದು ಗೌಡ್ರೆ. ಜನಕ್ಕೆ ಇನ್ನೂ ಗೊತ್ತಿಲ್ಲ. ಏನೋ ದುಡ್ಡು ಕೊಡ್ತಾರಪ್ಪ, 2 ಕೋಟಿ 2.5 ಕೋಟಿ ಕೊಟ್ಬಿಟ್ರೆ ಆಯ್ತದೆ ಅಂತಾರೆ. ಎಷ್ಟ್ ದಿನ ಇರ್ತದೆ ಗೌಡ್ರೆ ದುಡ್ಡು ಕೊಟ್ರೆ? ದೇವನಹಳ್ಳಿಯಾಗೆ ಏರ್ಪೋರ್ಟ್ ಬರ್ತದೆ ಅಂದ್ಬಿಟ್ಟು ದುಡ್ಡು ಕೊಟ್ರು. ನಾನು ಹೇಳ್ತೀನಿ ಕೇಳಿ ಗೌಡ್ರೆ, ಅಂಕೆ ಗೌಡ್ರೆ, ದೇವನಹಳ್ಳಿಯಾಗೆ ದುಡ್ಡು ತಗೊಂಡಂತ ಎಷ್ಟ್ ಜನ ರೈತರು ಸಾಲದ ಸುಳಿಲ್ ಸಿಕ್ಕಾಕೊಂಡು ಪಾಪ ಸುಮಾರು ಜನ ನೇಣಾಕೊಂಡ್ಬಿಟ್ರು. ಆಯ್ತಾ? ಯಾಕಂದ್ರೆ ಅವ್ರಿಗೆ ಬಂತು ಅವ್ರ ಕೈನಾಗೆ ದುಡ್ಡು. ಕೆಲವರು ಚೆನ್ನಾಗಿ ಮಾಡ್ಕೊಂಡ್ರು ಪಾಪ, ಇನ್ ಕೆಲವರು ಅದನ್ನ ಹೆಂಗ್ ಬಳಸ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ. ಅವ್ರ ಒಂದ್ ಮನೆಯ ಕಟ್ಟಿದ್ರು, ಆಮೇಲೆ ಸಾಲ ಮಾಡ್ಕೊಂಡ್ರು, ಆಮೇಲೆ ಒಂದ್ ಕಾರ್ ಬೇಕಲ್ಲ ಅಂತ ಕಾರ್ ತಗೊಂಡ್ರು, ಆಮೇಲೆ ಲೋನ್ ಮೇಲೆ ಲೋನ್ ಮಾಡ್ಕೊಂಡ್ರು, ಆಮೇಲೆ ಅವ್ರ ಕೈಲಿದ್ದಂತ ಭೂಮಿ ಜಮೀನು ಹೊಂಟೋಯ್ತು ಗೌಡ್ರೆ. ಈಗ ನಾನು ಒಂದ್ ಮಾತು ಹೇಳ್ತೀನಿ. ಈಗ ಇವ್ರು ಎಕರೆಗೆ 2.5 ಕೋಟಿ ಕೊಡ್ತಾರಲ್ವಾ, ಒಬ್ರು 2 ಎಕರೆ 3 ಎಕರೆ ಐತೆ, ಅಲ್ಲಿ 3 ಎಕರೆ ಜಮೀನ್ ಕೊಟ್ಬಿಟ್ಟು ಬೇರೆ ಕಡೆ 3 ಎಕರೆ ಎಲ್ಲಿ ತಗೋತಾರ ಅವರು? ಕೊಡೋರು ಯಾರು 3 ಎಕರೆನ? ಅವ್ರ ಜಮೀನ್ ಬಿಟ್ಬಿಟ್ಟು, ಅವ್ರ ಕೋಳಿ ಬಿಟ್ಬಿಟ್ಟು, ಅವ್ರ ತೆಂಗಿನ ಮರ ಬಿಟ್ಬಿಟ್ಟು, ಅವ್ರ ಹುಟ್ಟು ಬೆಳೆದು ಅವ್ರ ಅಜ್ಜಿ ತಾತ ಮಕ್ಳು ಮೊಮ್ಮಕ್ಳು ಎಲ್ಲ ಬೆಳೆದಿರೋ ಜಾಗ ಬಿಟ್ಬಿಟ್ಟು ಇವ್ರೆಲ್ಲ ಹೋಗ್ಬೇಕು ಬಿಟ್ಬಿಟ್ಟು. ನಾನೊಬ್ಬ ರೈತ ಆಗಿದ್ದೀನಿ, ಅವ್ರ ಕಷ್ಟ ಗೊತ್ತು ನನ್ಗೆ. ಹಂಗಾಗಿ ನನ್ಗೆ ಹೊಟ್ಟೆ ಉರಿದು ನಿಮ್ ವಿಡಿಯೋ ನೋಡಿ ಹೊಟ್ಟೆ ಉರಿದ್ರು ನನ್ಗೆ. ನೀವು ಅಷ್ಟೆಲ್ಲ ಕಲೆಕ್ಷನ್ ಮಾಡಿದಿರಲ್ಲ ಹೋಗಿ ಅಲ್ಲಿಗೆ ಇಷ್ಟು ಎಕರೆ ಐತೆ ಅಂತ. ಒಂದೊಂದು ಪದಾರ್ಥ ಇಷ್ಟು ಎಕರೆ ಬೆಳೆದವ್ರೆ, ಬಾಳೆ ಇಷ್ಟು, ಹಣ್ಣು ಇಷ್ಟು, ಇದೆಲ್ಲ ಇಂಥ ಮಾರ್ಕೆಟ್ ಹೋಯ್ತಾ ಇದೆ, ಇಂಥ ಆಶ್ರಮಕ್ಕೆ ಹೋಯ್ತಾ ಇದೆ ಅಂತ ಹೇಳಿದಿರಲ್ಲ. ಅದು ಬಹಳ ಕಷ್ಟ ಇದೆ, ಹೋಗಿ ಅದೆಲ್ಲ ಜನಕ್ಕೆ ತೋರ್ಸೋಂಥದ್ದು. ಹೌದು ಗೌಡ್ರೆ. ಇಲ್ಲ ಗೌಡ್ರೆ, ರೈತರಿಗೋಸ್ಕರ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ, ಕಷ್ಟ ಆದ್ರೂ ಪರವಾಗಿ. ನೀವು ರೈತರಿಗೋಸ್ಕರ ಮಾಡ್ಬೇಕು, ರೈತರ ಪರವಾಗಿ ನಿಲ್ಬೇಕು. ಹೌದು, ಎಲ್ಲಾ ಚಾನೆಲ್ಗಳು ನಿಂತವೆ, ಆದ್ರೆ ನೀವು ಒಂದ್ ಸ್ವಲ್ಪ ಜಾಸ್ತಿನೇ ನಿಂತಿದ್ದೀರಿ. ಎಲ್ಲ ಒಂದ್ ಸ್ವಲ್ಪ ಹೋಗಿ ಕಲೆಕ್ಟ್ ಮಾಡಿ ತೋರಿಸಿದಿರಿ. ಥ್ಯಾಂಕ್ ಯು. ನಮ್ ಕೆಲ್ಸ ಗೌಡ್ರೆ. ರೈತ ಬೆನ್ನೆಲುಬು ಅಂತ ಬರೀ ಬಾಯಿ ಮಾತನಾಗ ಹೇಳೋದಲ್ಲ ಗೌಡ್ರೆ. ರೈತ ನಿಜವಾಗಿಯೂ ಬೆನ್ನೆಲುಬು ಅಂತ ನಮ್ಮ ಟೀಮು ರೈತನ ಬೆನ್ನೆಲುಬಿಗೆ ನಿಂತ್ಕೊಂಡದೆ ಗೌಡ್ರೆ. ಅಷ್ಟೇ ಗೌಡ್ರೆ, ಇದ್ರಲ್ಲಿ ಏನ್ ದೊಡ್ಡತನ ಇಲ್ಲ ಗೌಡ್ರೆ. ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ ನಾವು ಮಾಡಿದ್ದೀವಿ ಅಷ್ಟೇ ಗೌಡ್ರೆ. ಥ್ಯಾಂಕ್ ಯು ಗೌಡ್ರೆ, ಧನ್ಯವಾದ.